ಪ್ರೀತಿಯ ಮಕರ ರಾಶಿಯವರ ಇಂದಿನ ಈ ವಿಶೇಷ ಸಂದೇಶ ನಿಮ್ಮ ಜೀವನದಲ್ಲಿ ಆರಂಭವಾಗಲಿರುವ ಮಹತ್ವದ ಬದಲಾವಣೆಗಳ ಬಗ್ಗೆ. ಜುಲೈ 18 ಸಂಜೆ 8 ಗಂಟೆ ನಂತರ ನಡೆಯಬಹುದಾದ ಕೆಲವು ಬೆಳವಣಿಗೆಗಳು ನಿಮ್ಮ ಭವಿಷ್ಯದ ದಿಕ್ಕಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಂದೇಶವನ್ನು ಕೊನೆಯವರೆಗೂ ಕೂಡ ಗಮನದಿಂದ ಆಲಿಸಿ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಬಹಳಷ್ಟು ಪರಿಶ್ರಮ ಪಟ್ಟಿದ್ರೂ ಕೂಡ ಅದರ ಫಲ ತಡ ಆಗ್ತಾ ಇದೆ ಅಂತ ನಿಮಗೆ ಅನಿಸಿರಬಹುದು. ಕೆಲವರು ನಿಮ್ಮ ಪ್ರಯತ್ನಗಳನ್ನು ಅರ್ಥ ಮಾಡಿಕೊಳ್ಳದೆ ನಿರಾಸೆ ಉಂಟು ಮಾಡಿರಬಹುದು. ಆದರೆ ಪ್ರತಿಯೊಂದು ವಿಳಂಬ ಕೂಡ ಸೋಲಿನ ಸಂಕೇತ ಅಲ್ಲ. ಕೆಲವೊಮ್ಮೆ ಜೀವನ ನಮ್ಮನ್ನು ದೊಡ್ಡ ಅವಕಾಶಕ್ಕಾಗಿ ಸಿದ್ಧಗೊಳಿಸ್ತಾ ಇರುತ್ತೆ. ಮಕರ ರಾಶಿಯ ಅಧಿಪತಿ ಶನಿ ಗ್ರಹ. ಶನಿ ಅಂದರೆ ತಾಳ್ಮೆ, ಶಿಸ್ತು ಮತ್ತು ಪರಿಶ್ರಮದ ಸಂಕೇತ. ಆದ್ದರಿಂದ ನೀವು ಜೀವನದಲ್ಲಿ ನಿಧಾನವಾಗಿ ಬೆಳೆಯುವವರಾಗಿದ್ದರೂ ಕೂಡ ಒಂದು ಬಾರಿ ಯಶಸ್ಸು ಸಿಕ್ಕರೆ ಅದು ದೀರ್ಘಕಾಲ ಉಳಿಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಅಂತಹ ಸಮಯದ ಆರಂಭದ ಸೂಚನೆಗಳು ಕಾಣಿಸಿಕೊಳ್ತಾ ಇವೆ. ಜುಲೈ 18ರ ಸಂಜೆ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಸುದ್ದಿ ಬರಬಹುದು. ಅದು ಉದ್ಯೋಗ, ವ್ಯಾಪಾರ, ಹಣಕಾಸು ಅಥವಾ ಕುಟುಂಬದ ವಿಚಾರಕ್ಕೆ ಸಂಬಂಧಿಸಿದ್ದಾಗಿರ್ಬೋದು. ಮೊದಲಿಗೆ ಸಾಮಾನ್ಯ ಅಂತ ಕಾಣುವ ಈ ಘಟನೆ ಮುಂದೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಅವರು ಹಿರಿಯರು, ಸ್ನೇಹಿತರು, ಸಂಬಂಧಿಕರು ಅಥವಾ ಕೆಲಸದ ಮೂಲಕ ಪರಿಚಯ ಆಗುವ ಒಬ್ಬ ವ್ಯಕ್ತಿಯಾಗಿರ್ಬೋದು. ಅವರ ಸಲಹೆ ಅಥವಾ ಸಹಾಯ ನಿಮ್ಮ ಮುಂದಿನ ದಾರಿಯನ್ನು ನಿರ್ಧರಿಸುತ್ತೆ. ಆರ್ಥಿಕವಾಗಿ ನಿಧಾನವಾಗಿ ಉತ್ತಮ ಬೆಳವಣಿಗೆ ಕಾಣಬಹುದು. ಬಹಳ ದಿನಗಳಿಂದ ನಿಂತಿದ್ದ ಹಣ ಬಿಡುಗಡೆಯಾಗಬಹುದು. ಹೊಸ ಆದಾಯದ ಮೂಲ ಕಂಡುಬರಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ, ಬಡ್ತಿ ಅಥವಾ ಮೆಚ್ಚುಗೆ ಸಿಗುವ ಸಾಧ್ಯತೆಗಳಿವೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದಗಳು ಲಾಭ ತರಬಹುದು. ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಹಿರಿಯರ ಆಶೀರ್ವಾದ ಮತ್ತು ಮನೆಯವರ ಸಹಕಾರದಿಂದ ಹಲವು ಸಮಸ್ಯೆಗಳು ಪರಿಹಾರ ಆಗುವ ಸಾಧ್ಯತೆ ಇದೆ. ಶುಭ ಕಾರ್ಯಗಳ ಮಾತುಗಳು ಕೂಡ ಆರಂಭ ಆಗಬಹುದು. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನು ನೆನಪಿಡಿ, ನಿಮ್ಮ ಪರಿಶ್ರಮವನ್ನು ಎಂದಿಗೂ ಕೂಡ ನಿಲ್ಲಿಸಬೇಡಿ. ಕೆಲವರು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಅವರ ಮಾತಿಗಿಂತ ನಿಮ್ಮ ಗುರಿಗೆ ಹೆಚ್ಚು ಮಹತ್ವ ನೀಡಿ. ಮೌನವಾಗಿ ಕೆಲಸ ಮಾಡಿ. ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡುತ್ತೆ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಓಂ ಶಂ ಶನೇಶ್ವರಾಯ ನಮಃ ಅಂತ ಅಥವಾ ಓಂ ನಮಃ ಶಿವಾಯ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಸಾಧ್ಯವಾದರೆ ಶನಿವಾರ ಎಳ್ಳಿನ ಎಣ್ಣೆಯ ದೀಪವನ್ನು ದೇವರ ಮುಂದೆ ಹಚ್ಚಿ. ಇದು ಮನಸ್ಸಲ್ಲಿ ಶಾಂತಿ ಮತ್ತು ಧೈರ್ಯ ಬೆಳೆಸೋದಕ್ಕೆ ಸಹಾಯ ಮಾಡಬಹುದು. ಮಕರ ರಾಶಿಯವರೇ, ನಿಮ್ಮ ಜೀವನದ ಅತ್ಯಂತ ಮಹತ್ವದ ಸಮಯ ನಿಧಾನವಾಗಿ ಹತ್ತಿರ ಬರ್ತಾ ಇದೆ. ತಾಳ್ಮೆಯನ್ನು ಕಳೆದುಕೊಳ್ಬೇಡಿ. ನಿಮ್ಮ ಪರಿಶ್ರಮದ ಫಲ ಸರಿಯಾದ ಸಮಯದಲ್ಲಿ ದೊರೆಯುವ ಸಾಧ್ಯತೆಗಳು ಹೆಚ್ಚುತ್ತಾ ಇವೆ. ಇಂದು ನೀವು ಹಾಕುವ ಒಂದು ಸರಿಯಾದ ಹೆಜ್ಜೆ ಮುಂದಿನ ಹಲವು ವರ್ಷಗಳ ಯಶಸ್ಸಿಗೆ ಅಡಿಪಾಯ ಆಗಬಹುದು. ಮಕರ ರಾಶಿಯವರೇ, ಈಗ ಹೇಳಲಿರುವ ವಿಷಯವನ್ನು ಅತ್ಯಂತ ಗಮನದಿಂದ ಆಲಿಸಿ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆರಂಭವಾಗುವ ಮುನ್ನ ಪ್ರಕೃತಿ ಕೆಲವು ಸೂಕ್ಷ್ಮ ಸಂಕೇತಗಳನ್ನು ನೀಡುತ್ತೆ. ಅವುಗಳನ್ನು ಗುರುತಿಸುವವರು ಮಾತ್ರ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡು ಯಶಸ್ಸಿನತ್ತ ಸಾಗ್ತಾರೆ. ಜುಲೈ 18ರ ಸಂಜೆ 8 ಗಂಟೆ ನಂತರ ನಿಮ್ಮ ಜೀವನದಲ್ಲೂ ಕೂಡ ಅಂತಹ ಕೆಲವು ವಿಶೇಷ ಬೆಳವಣಿಗೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಹಲವಾರು ಬಾರಿ ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮನಸ್ಸು ಮುಂದಾಗ್ತಾ ಇಲ್ಲ. ಕೆಲವೊಮ್ಮೆ ಈ ಕೆಲಸ ಮಾಡಬೇಕಾ ಅಥವಾ ಬೇಡವಾ ಅಂತ ಗೊಂದಲ ಅನ್ನೋದು ಕಾಡ್ತಾ ಇರ್ಬೋದು. ಆದರೆ ಈಗ ಆ ಗೊಂದಲ ನಿಧಾನವಾಗಿ ದೂರ ಆಗುವ ಸಮಯ ಬಂದಿದೆ. ನಿಮ್ಮ ಅನುಭವವೇ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ಮೊದಲು ಶುಭ ಸಂದೇಶ. ಬಹಳ ದಿನಗಳಿಂದ ವಿಳಂಬವಾಗಿದ್ದ ಒಂದು ಕೆಲಸ ಇದ್ದಕ್ಕಿದ್ದಂತೆ ವೇಗ ಪಡಿಬಹುದು. ಉದ್ಯೋಗ, ಸರ್ಕಾರಿ ದಾಖಲೆ, ಬ್ಯಾಂಕ್ ಸಾಲ, ಆಸ್ತಿ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ಒಂದು ಒಳ್ಳೆಯ ಸುದ್ದಿ ನಿಮ್ಮ ಮನೆಗೆ ಬರಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಈಗ ನಿಮ್ಮ ಪರವಾಗಿ ಬದಲಾಗುವ ಸಾಧ್ಯತೆ ಇದೆ. ಎರಡನೇ ಶುಭ ಸಂಕೇತ, ನಿಮ್ಮ ಪರಿಶ್ರಮವನ್ನು ಗಮನಿಸುತ್ತಿದ್ದ ಒಬ್ಬ ಹಿರಿಯ ವ್ಯಕ್ತಿ ಅಥವಾ ಅಧಿಕಾರಿ ನಿಮ್ಮ ಬೆಳವಣಿಗೆಗೆ ಕಾರಣ ಆಗಬಹುದು. ಇದುವರೆಗೆ ಸಿಗದ ಗೌರವ, ಹೊಸ ಜವಾಬ್ದಾರಿ ಅಥವಾ ಬಡ್ತಿ ಸಿಗುವ ಅವಕಾಶಗಳು ಕಾಣಿಸಿಕೊಳ್ಬಹುದು. ನಿಮ್ಮ ಕೆಲಸವೇ ನಿಮ್ಮ ಪರಿಚಯ ಆಗುವ ಸಮಯ ಹತ್ತಿರ ಬರ್ತಾ ಇದೆ.
ಮೂರನೇ ಶುಭ ಸಂಕೇತ ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣ ಆಗಬಹುದು. ಮದುವೆ, ಶುಭ ಕಾರ್ಯ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಅಥವಾ ದೂರವಾಗಿದ್ದ ಸಂಬಂಧಿಕರೊಂದಿಗೆ ಮತ್ತೆ ಸಂಪರ್ಕ ಬೆಳೆಯುವ ಸಾಧ್ಯತೆ ಇದೆ. ಮನೆಯಲ್ಲಿದ್ದ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಆರ್ಥಿಕವಾಗಿ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯುವುದು ಉತ್ತಮ. ಆದಾಯ ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಕೂಡ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿ ಉಳಿತಾಯಕ್ಕೆ ಹೆಚ್ಚು ಮಹತ್ವ ನೀಡಿ. ನೀವು ಇಂದು ಮಾಡುವ ಸರಿಯಾದ ಹಣಕಾಸಿನ ಯೋಜನೆ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ದೊಡ್ಡ ಭದ್ರತೆಯನ್ನು ನೀಡಬಹುದು. ಮಕರ ರಾಶಿಯವರೇ, ಒಂದು ವಿಷಯವನ್ನು ಮರಿಬೇಡಿ. ನಿಮ್ಮ ಯಶಸ್ಸು ಕೆಲವರಿಗೆ ಇಷ್ಟ ಆಗದೇ ಇರಬಹುದು. ಆದ್ದರಿಂದ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ನಿಧಾನವಾಗಿ, ಮೌನವಾಗಿ ನಿಮ್ಮ ಗುರಿಯತ್ತ ಸಾಗಿರಿ. ಸಮಯ ಬಂದಾಗ ನಿಮ್ಮ ಸಾಧನೆಯ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡುತ್ತೆ. ಈ ಸಮಯದಲ್ಲಿ ಆರೋಗ್ಯದ ಮೇಲೂ ಕೂಡ ಗಮನ ಕೊಡಿ. ಕೆಲಸದ ಒತ್ತಡದ ನಡುವೆ ವಿಶ್ರಾಂತಿ ಪಡೆಯೋದು, ಸರಿಯಾದ ಆಹಾರ ಸೇವನೆ ಮಾಡೋದು ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳೋದು ಮುಖ್ಯವಾಗಿರುತ್ತೆ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಸಂಜೆ ಮನೆಯ ಮುಖ್ಯ ಬಾಗಿಲಿನ ಬಳಿ ಒಂದು ದೀಪ ಹಚ್ಚಿ ಭಕ್ತಿಯಿಂದ ಓಂ ಶಂ ಶನೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಈ ಅಭ್ಯಾಸ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ಮಕರ ರಾಶಿಯವರೇ, ನಿಮ್ಮ ಜೀವನದ ಕಠಿಣ ದಿನಗಳು ನಿಮಗೆ ಅನೇಕ ಪಾಠಗಳನ್ನು ಕಲಿಸಿವೆ. ಈಗ ಆ ಅನುಭವವೇ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ನಿಮ್ಮ ಸಮಯ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗ್ತಾ ಇದೆ. ಧೈರ್ಯ ಕಳೆದುಕೊಳ್ಬೇಡಿ, ಪರಿಶ್ರಮವನ್ನು ನಿಲ್ಲಿಸಬೇಡಿ ಮತ್ತು ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿರಿ. ಮುಂದಿನ